ಈಗಾಗಲೇ ನಾಡಿನಾದ್ಯಂತ ನಾಳೆ ಇರುವ ಶಿವರಾತ್ರಿ ಹಬ್ಬಕ್ಕೆ ಕೌಂಟೌನ್ ಶುರುವಾಗಿದೆ. ಈಗಾಗಲೇ ನಾಡಿನಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ, ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ಜಾಗರಣೆಗೆ ವಿಶೇಷ ತಯಾರಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನಾನು ಬೆಂಗಳೂರಿನಲ್ಲಿ ಇರುವ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವೆ. ನಾಳೆ ಶಿವರಾತ್ರಿ ಹಬ್ಬದಲ್ಲಿ ಇರುವ ಹಿನ್ನೆಲೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರ ಮತ್ತು ಜಾಗರಣೆಗೆ ವಿಶೇಷವಾದ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ದೇವಸ್ಥಾನದಲ್ಲಿ ಒಂದು ಕಲರ್ಫುಲ್ ಆಗಿ ರೆಡಿಯಾಗಿದೆ, ಸಿಂಗಾರಗೊಂಡಿದೆ ಅಂತಲೂ ಸಹ ಹೇಳ್ಬೋದು. ಕಾಡುಮಲ್ಲೇಶ್ವರ ದೇವಸ್ಥಾನ ಮುಸುಕಿನ ಜೋಳ, ದಾಳಿಂಬೆ, ಆರೆಂಜು ಈ ಒಂದು 1000ಕ್ಕೂ ಹೆಚ್ಚು ಹಣ್ಣುಗಳಿಂದ ಈ ಒಂದು ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿದೆ ಅಂತಲೂ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಾಳೆ ಶಿವರಾತ್ರಿ ಹಬ್ಬ ಹಿನ್ನೆಲೆಯಲ್ಲಿ ಇವತ್ತೇನೆ ಎಲ್ಲ ಫುಲ್ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತಲೂ ಸಹ ಹೇಳ್ಬೋದು. ರೋಸ್ ಆಗಿರ್ಬೋದು, ಕಿತ್ತಲೆ ಹಣ್ಣು ಆಗಿರ್ಬೋದು, ದಾಳಿಂಬೆ ಆಗಿರಬಹುದು, ಅದೇ ಕಬ್ಬು ಆಗಿರ್ಬೋದು, ಕಲರ್ ರೋಸ್ ಆಗಿರ್ಬೋದು, ಮುಸುಕಿನ ಜೋಳ ಆಗಿರ್ಬೋದು, ಪೈನಾಪಲ್, ಹೀಗೆ ಎಲ್ಲ ವಿವಿಧ ಒಂದು ದೇವರಿಗೆ ಪ್ರಿಯವಾದ ಹಣ್ಣುಗಳಿಂದ ಈ ಒಂದು ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು. ನಾಳೆ ಬೆಳಗ್ಗಿನ ಜಾವನೇ ವಿಶೇಷ ಪೂಜೆ, ಅಲಂಕಾರ ಮಾಡಿದ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಅಂತಲೂ ಸಹ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲು ಸಡಗರ ಸಂಭ್ರಮದಿಂದ ಕಾಡುಮಲ್ಲೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲ ದೇವಸ್ಥಾನದಲ್ಲೂ ಸಿದ್ಧತೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಅರ್ಚಕರನ್ನು ಸಹ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಶಿವರಾತ್ರಿ ಹಬ್ಬ ಇರುವ ಹಿನ್ನೆಲೆ ಏನೆಲ್ಲ ವಿಶೇಷ ಪೂಜೆ ಇದೆ ದೇವರಿಗೆ ಅಂತ? ವಿಶೇಷವಾಗಿ ಇವಾಗೆಲ್ಲ ನೋಡ್ತಾ ಇರ್ಬೋದು, ಒಂದು ವಾರದಿಂದಲೇ ಬ್ರಹ್ಮರಥೋತ್ಸವದು ನಡೀತಾ ಇದೆ. ಬ್ರಹ್ಮರಥೋತ್ಸವ ಶುರುವಾಗಿ ಶಿವರಾತ್ರಿ ಮನಸ್ಸನ್ನು ಬ್ರಹ್ಮರಥೋತ್ಸವ ಇರುತ್ತೆ. ಶಿವರಾತ್ರಿ ಹಂಗೋಗಿ ಬೆಳಗ್ಗೆ 4 ಗಂಟೆಗೆ 3ವರೆಗೆ ಪೂಜೆಗಳೆಲ್ಲ ಶುರು ಆಗುತ್ತೆ. ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ರುದ್ರಾಭಿಷೇಕ ಇದೆ. 5ವರೆಗೆ ವಿಶೇಷವಾಗಿ ಒಂದು ಅಲಂಕಾರ ಆಗಿ 5ವರೆಗೆ ಮಹಾಮಂಗಳಾರತಿ ಆಗಿದ ತಕ್ಷಣ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಗೆ ಶುರು ಮಾಡ್ತಾರೆ. ಅದಾಗಿ ನಿರಂತರವಾಗಿ ಶಿವರಾತ್ರಿ ಫುಲ್ಲು ಇಡೀ ರಾತ್ರಿವರೆಗೂ ದರ್ಶನ ನಡೀತಾನೆ ಇರುತ್ತೆ. ಪೂಜೆಗಳೆಲ್ಲ ನಡೀತಾ ಇರುತ್ತೆ ನಾಳೆ. ಎಷ್ಟು ಜನ ಭಕ್ತಾದಿಗಳು ಬರೋ ನಿರೀಕ್ಷೆ ಇದೆ? ನೀವೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಆಗಿರೋ, ಏನು ತಯಾರಿ ಮಾಡ್ಕೊಂಡಿದ್ದೀರಾ ಅಂತ? ಒಂದು 50,000ಕ್ಕೂ ಹೆಚ್ಚು ಹೆಣ್ಣು ಲೆಕ್ಕಕ್ಕೆ ಸಿಗೋಲ್ಲ, ಅಷ್ಟು ಜನ ಬರ್ತಾರೆ. ಆಮೇಲೆ ಅನ್ನ ಸಂತರ್ಪಣೆ ನಿರಂತರವಾಗಿ ಅನ್ನಪ್ರಸಾದ ವಿನಿಯೋಗ ಇರುತ್ತೆ. ಬಂದಿದ್ದ ಭಕ್ತಾದಿಗಳಿಗೆಲ್ಲ ಅದು ನಡೆಯುತ್ತೆ. ಅದಾದ್ಮೇಲೆ ಜಾಗರಣೆಗೆ ವಿಶೇಷವಾಗಿ ಗಿರಿಜಾ ಕಲ್ಯಾಣೋತ್ಸವ ಇದೆ. ಅದೊಂದು 12 ಗಂಟೆಗೆ ಶುರು ಆಗುತ್ತೆ. 12 ಗಂಟೆಗೆ ಶುರು ಆಯಿತು ಅಂದರೆ ಅದು 1 ಗಂಟೆವರೆಗೂ 1:30ವರೆಗೂ ನಡೆಯುತ್ತದು. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಳೆ ಒಂದು 6 ಗಂಟೆಗೆ, ಸಂಜೆ 6 ಗಂಟೆಗೆ ಭರತನಾಟ್ಯಂ ಇದೆ, ಹಾಡುಗಾರಿಕೆ ಇದೆ, ಭಕ್ತಿಗೀತೆಗಳಿದೆ. ಅದು ನಡೀತಾ ಇರುತ್ತೆ. ಫುಲ್ ಇಡೀ ರಾತ್ರಿ ನಡೆಯುತ್ತಮ್ಮ. ಕೇಳಿದ್ರಲ್ಲ, ಒಂದು ವಿಶೇಷವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಪೂಜೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ದೇವರಿಗೆ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅಂತಲೇ ಹೇಳ್ಬೋದು. ನೀರುಗಳಿಂದ ಈ ಒಂದು ದೇವಸ್ಥಾನವನ್ನು ಕಲರ್ಫುಲ್ಲಾಗಿ ರೆಡಿ ಮಾಡಲಾಗಿದೆ. ಹಾಗೆ ಸಂಜೆ ಜಾಗರಣೆಗೂ ಸಹ ಅವಕಾಶ ಇರುತ್ತೆ. ಹಾಗೆ ಈ ಒಂದು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅತಿ ಹೆಚ್ಚು ಜನರು ಸೇರುವ ಹಿನ್ನೆಲೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು. ನಾಳೆ ಬೆಳಗ್ಗೆ ಓಪನ್ ಆದ ದೇವಸ್ಥಾನ, ತದನಾದ ನಂತರ ಶಿವರಾತ್ರಿ ಹಬ್ಬ ಮುಗಿದು ಮಾರನೇ ದಿನ ಈ ಒಂದು ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತಲೂ ಸಹ ಹೇಳ್ಬೋದು. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ದೇವಸ್ಥಾನದಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಹಾಗೆ ಭಕ್ತಾದಿಗಳನ್ನು ಸಹ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಸರ್, ನಾಳೆ ಶಿವರಾತ್ರಿ ಹಬ್ಬ ಇರುವ ಹಿನ್ನೆಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ. ನೀವು ನಾಳೆ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲು ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ? ನಾವು ಇಲ್ಲೇ ಮಲ್ಲೇಶ್ವರಂ ನಿವಾಸಿಯಾಗಿದ್ವಿ. ಸುಮಾರು ಒಂದು 48 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾಯಿದ್ದೀವಿ. ಇದು ನಮಗೆ ನಾವು ಸಣ್ಣ ವಯಸ್ಸಿಂದ ನೋಡಿ ಆಡಿ ಬೆಳೆದಿರೋ ಜಾಗ. ಸಣ್ಣ ವಯಸ್ಸಲ್ಲೇ ನಾವು ಈ ದೇವಸ್ಥಾನದಲ್ಲಿ ನಾವು ಆಟ ಆಡೋಕ್ಕೆ ಬರ್ತಾಯಿದ್ವಿ ಚಿಕ್ಕ ಮಕ್ಕಳಿದ್ದಾಗ. ಇದನ್ನು ನಾವು ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಶಿವರಾತ್ರಿ ಅಂದರೆ ನಮ್ಮ ಹಿಂದೂಗಳಿಗೆ ತುಂಬಾ ಅದ್ಧೂರಿಯಾಗಿ ಆಚರಿಸುವಂಥ ಹಬ್ಬ. ಇದನ್ನು ನಾಳೆ ಉಪವಾಸ ಮಾಡ್ತಾರೆ ಮಾಡೋರೆಲ್ಲ. ನಾವು ಮುಂಚೆ ಎಲ್ಲ ಮಾಡ್ತಾಯಿದ್ವಿ, ಉಪವಾಸ ಮಾಡೋದು, ರಾತ್ರಿ ಎಲ್ಲ ಜಾಗರಣೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ವಿ. ಆದರೆ ಇವಾಗ ಅದೆಲ್ಲ ಯಾವುದೂ ಸಾಧ್ಯ ಇಲ್ಲ. ಜಾಗರಣೆ ಸಾಧ್ಯ ಇಲ್ಲ. ಉಪವಾಸ ಒಂದು ಟೈಮ್ ಮಾಡ್ಬೋದು. ಇವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮದು ದಿನ. ಇದರೆಲ್ಲ ತುಂಬ ಅದ್ಧೂರಿಯಾಗಿ ಮಾಡೋದಕ್ಕೆ ಭಕ್ತಾದಿಗಳು ಸಹ ಸಜ್ಜಾಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹಾಗೆ ಮಾತಾಡಿಸ್ತಾ ಹೋಗ್ತೀನಿ. ನಾಳೆ ಶಿವರಾತ್ರಿ ಹಬ್ಬ ಇರುವ ಹಿನ್ನೆಲೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ? ನಾವು ಯಾವಾಗಲೂ ಬರ್ತೀವಿ ಇದಕ್ಕೆ. ನಾಳೆ ತುಂಬ ಚೆನ್ನಾಗಿರೋದ್ರಿಂದ ಯಾವಾಗಲೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಡೆಕೋರೇಷನ್ ಹೇಗಿದೆ ನೋಡೋಣ ಅಂತ ಬಂದಿದ್ವಿ. ಸಾಯಿಬಾಬಾ ಬಂದಿದ್ವಿ, ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನಾನು ಕಂಟಿನ್ಯೂ ಒಂದು 30 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಳೆ ತುಂಬ ಜನ ಕ್ಯೂನಲ್ಲಿ ನಿಂತು ದೇವ್ರ ದರ್ಶನ ಎಲ್ಲ ಮಾಡ್ತಾರೆ. ನಾಡಿದ್ದು ತೇರಿದೆ, ಆ ತೇರಿಗೂ ತುಂಬ ಜನ ಬರ್ತಾರೆ. ಮತ್ತು ನಾಳೆ ಬೆಳಗ್ಗೆಯಿಂದನೂ ಅನ್ನ ಸಂತರ್ಪಣೆ ನಾಳೆ ರಾತ್ರಿ ತನಕ ಇದೆ. ಸೊ ವರ್ಷವೂ ಇದೇ ಥರ ನಡೆಯುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ.
ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಅಭಿಷೇಕ ಆಗಿರ್ಬೋದು, ಸೇವೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ನೋಡೋಕ್ಕೆ ಒಂಥರ ಹಬ್ಬ ಇದ್ದಂಗೆ ಇರುತ್ತೆ. ಸೊ ಆ ಶಿವರಾತ್ರಿ ಇದು ಈಶ್ವರ ನೋಡಬೇಕು ಅಂದರೆ ಈ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದ್ರೇ ಆ ಒಂದು ತೃಪ್ತಿ, ಒಂದು ಸಮಾಧಾನ ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮ್. ಕೇಳಿದ್ರಲ್ಲ, ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಸಜ್ಜಾಗ್ತಾ ಇದೆ ಬೆಂಗಳೂರು ನಗರ ದೇವಸ್ಥಾನಗಳಲ್ಲಿ ಅಂತಲೂ ಸಹ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಕಾಡುಮಲ್ಲೇಶ್ವರ ದೇವಸ್ಥಾನ ಯಾವ ರೀತಿ ಸಿಂಗಾರಗೊಂಡಿದೆ ಅಂತ. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಕಾಡುಮಲ್ಲೇಶ್ವರ ದೇವಸ್ಥಾನ ಸಜ್ಜಾಗಿದೆ ಶಿವರಾತ್ರಿ ಹಬ್ಬ ಹಿನ್ನೆಲೆ ಅಂತ ಹೇಳ್ಬೋದು. ಇದಿಷ್ಟು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಆಗಿರೋ ಸಕಲ ಸಿದ್ಧತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಬಿಂದು ಬೋಸಮ್ಮ, VTV ನ್ಯೂಸ್, ಬೆಂಗಳೂರು.